ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಟಲಲ್ಲಿ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಯಾವ್ದು ವ್ಲಾಗ್ ಅಂತ. ಇನ್ನು ಲಜಿಕೊಂದು ಕೂದಲೇನಿದೆ ಈ ವಾರ ಫುಲ್ ಗುಂಡಾಗಿ ಹೋಗ್ಬಿಡ್ತಾಳೆ. ಸೊ ತಿರುಪತಿಗೆ ಹೋಗೋದಿದೆ ಅಂತ ಹೇಳಿದ್ನಲ್ಲ. ಸೊ ಈ ಹೇರ್ಸ್ ಮತ್ತೆ ಇರಲ್ಲ, ತುಂಬ ಕಷ್ಟ. ಈ ಹುಡುಗಿಯರಿಗೆ ಸ್ವಲ್ಪ ಹೇರ್ಸ್ ಬರೋಕ್ಕೆ, ಹುಡುಗರಿಗಾದರೆ ಬೇಗನೆ ಬಂದುಬಿಡುತ್ತೆ. ಸೊ ಮಿಸ್ ಮಾಡ್ಕೊತೀನಿ ನಾನು ಈ ಹೇರ್ಸ್ನ. ಲಶಿಕಾನೂ ಮಿಸ್ ಮಾಡ್ಕೊತಾಳೆ ತುಂಬ. ಇನ್ನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಟೀಗೆ ಇಟ್ಟಿದ್ದೀನಿ ಸಂಜೆಗೆ. ಇನ್ನು ಪ್ರಕುಲ್ ಒಂದು ಸ್ವಲ್ಪ ಪರವಾಗಿಲ್ಲ, ಒಂದು ಆಲ್ಮೋಸ್ಟ್ ಒಂದು 6 ಡೇಸ್ ಕಂಟಿನ್ಯೂಸ್ ಆಗಿ ಫೀವರ್ ಇತ್ತು. ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ದಕ್ಕೆ ಬ್ಲಡ್ ಎಲ್ಲ ನಾರ್ಮಲ್ ಆಗಿದೆ, ಒಂಚೂರು ಇನ್ಫೆಕ್ಷನ್ ಆಗಿದೆ. ಸೊ ಹಾಗಾಗಿ ಇನ್ನು ಅಮ್ಮ ಪೂಜೆ ಮಾಡ್ತಿದ್ದಾರೆ, ಸಂಜೆ ಪೂಜೆ ಮಾಡ್ತಿದ್ದಾರೆ ಇವತ್ತು. ಅಂದರೆ ಇವತ್ತು ಸಂಡೇ ವ್ಲಾಗ್ನ ಮಾಡ್ತಾಯಿದ್ದೀನಿ. ನಾಳೆನೇ ಅನ್ನಪ್ರಾಶನ ಇದೆ. ಸೊ ಹಾಗಾಗಿ ಎಲ್ಲನೂ ತರೋದು ಎಲ್ಲನೂ ಇತ್ತು ಮನೆಗೆ. ಸ್ವಲ್ಪ ಪೂಜೆಗೆ ಬೇಕಾಗಿರೋ ಐಟಮ್ಸು, ಹೂವು, ಹಣ್ಣು, ಮತ್ತು ಪಾಪುಗೇನೋ ಫ್ರಾಕ್ ತಗೋಬೇಕು ಅಂತ ಹೇಳ್ತಾಯಿದ್ರು. ಸೊ ಎಲ್ಲ ಅವರೇ ಹೋಗಿ ತರ್ತಾರೆ. ಈಗ ಅಮ್ಮ ಅಷ್ಟೊತ್ತಿಗೆ ಪೂಜೆ ಮಾಡೋಷ್ಟೊತ್ತಿಗೆ ನಮ್ಮ ಅಣ್ಣ ಕೂಡ ಬಂದರು, ನಮ್ಮ ಅಣ್ಣ ಮತ್ತು ಮಗಳು. ಸಡನ್ನಾಗಿ ಅವರು ನಾಳೆ ಬೆಳಗ್ಗೆ ಬರ್ತೀವಿ ಅಂತ ಹೇಳ್ತಾಯಿದ್ರು. ಸಡನ್ನಾಗಿ ಎಂಟ್ರಿ ಕೊಡ್ತಾರೆ ಯಾವಾಗ್ಲೂ. ಸೊ 4:45 ಆಗಿತ್ತು. ಇನ್ನು ಬಂದ ತಕ್ಷಣ ಅಂದರೆ ಅವರು ಡೆಲಿವರಿ ಆದಾಗಲೂ ನನ್ನ ತಂಗಿಗೆ ಹಾಸ್ಪಿಟ್ಲಿಗೆ ಬಂದಿದ್ದರು ನೋಡ್ಕೊಂಡು ಹೋಗೋದಕ್ಕೆ. ಸೊ ಮತ್ತೆ ಇವತ್ತು ಬಂದಿದ್ದಾರೆ. ಇವತ್ತು ಸಂಡೇ. ಅಪ್ಪ ಅಮ್ಮ ಒಂದು ಸ್ವಲ್ಪ ನಾಳೆ ಅನ್ನಪ್ರಾಶನ ಅಲ್ವಾ ಪಾಪುಗೆ. ಸೊ ಹಂಗಾಗಿ ಸ್ವಲ್ಪ ಹೂವು ಮಾರ್ಕೆಟಲ್ಲಿ ಪಾಪುಗೆ ಒಂದು ಹೊಸ ಡ್ರೆಸ್ ತರೋಕ್ಕೆ ಹೋಗಿದ್ದಾರೆ. ನಾನು ಹೋಗಲಿಲ್ಲ, ಸ್ವಲ್ಪ ಪ್ರಕೃತಿನೂ ಹುಷಾರಿಲ್ವಲ್ಲ. ಮತ್ತು ಅಣ್ಣ ಬೇರೆ ಬಂದಿದ್ದಾರೆ. ಅಣ್ಣ 4:30 ಬಂದರು. ಮತ್ತು ಅಣ್ಣ ಮತ್ತು ಅವರು 2ನೇ ಮಗಳು ಫುಲ್ಲು ಆಟ ಆಡ್ತಿದ್ದಾರೆ. ಲಶಿಕಾ ಮತ್ತು ಅವಳು ಪ್ರಕೃತಿಗಿಂತ 1 ವರ್ಷ ಚಿಕ್ಕವಳು ಅಷ್ಟೇ. ಸೊ ಹಂಗೆ ಇಬ್ಬರು ಆಟ ಆಡ್ಕೊಂಡಿದ್ದಾರೆ. ಸೊ ನಾನು ನಾಳೆ ಅನ್ನಪ್ರಾಶನ ಆಗಿರೋದ್ರಿಂದ ಏನೂ ಮುಟ್ಟೋಕ್ಕಾಗಲ್ಲ. ಸೊ ಗೊತ್ತಲ್ವ, ಗರ್ಲ್ಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೆ ಮುಖ ಸ್ವಲ್ಪ ಹೆಂಗೆಂಗೋ ಇದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಈಗ ನಾಳೆ ಬಂದಮೇಲೆ ಪೂಜಾರಿ ಬರ್ತಾರೆ. 9:30 10 ಒಳ್ಳೆ ಡೇಟ್, ಅಂದರೆ ಒಳ್ಳೆ ಟೈಮ್ ಇರೋದು. ಸೊ ಹಂಗಾಗಿ ನಾಳೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. 9 ಗಂಟೆಗೆ ಪೂಜೆ. ಐನೋರು ಬಂದುಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾರೆ. ಆದ್ಯ ಹಿಂಗಂದರೆ ಏನು? ವಿಕ್ಟರ್ జుట్టేసుకోవా? కిందికి రా, జుట్టేస్తా. ಎಷ್ಟು ದಿನ ನಿಮಗೆ ಹಾಲಿಡೇಸ್? ಮೇ 25 ತನಕ. ತುಂಬ ಅರ್ಲಿ ತುಂಬ ಅರ್ಲಿನಾ ಮೇಡಮ್ నిಮಗೆ? పోతాయి ఒక అట్లా. ಇನ್ನು ಅಪ್ಪ ಅಮ್ಮ ತಂಗಿಯವರೆಲ್ಲರೂ ತರೋದಕ್ಕೆ ಪೂಜೆಗೆ ಅಂತ ಹೋದರು ಮಾರ್ಕೆಟ್ಗೆ. ನಾನು ಹೋಗಲಿಲ್ಲ, ಪ್ರಕೃತಿಗೆ ಬೇರೆ ಹುಷಾರಿರ್ಲಿಲ್ವಲ್ಲ. ಇನ್ನು ಅಣ್ಣ ಬೇರೆ ಇದ್ರಲ್ಲ, ಸರಿ ಜ್ಯೂಸ್ ಮಾಡ್ತಾಯಿದ್ದೆ. ಸ್ವಲ್ಪ ಸಾಲ್ಟು, ಶುಗರ್ ಹಾಕಿಬಿಟ್ಟು, ಲೆಮನ್ ಹಾಕಿಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೆ. ಇನ್ನು ಹುಷಾರಿಲ್ದಿದ್ದ ಟೈಮಲ್ಲಿ. ಸೊ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ವಿಟಮಿನ್ ಸಿ ಜಾಸ್ತಿ ತೊಗೊಂಡದಷ್ಟು ಇಮ್ಯುನಿಟಿ ಜಾಸ್ತಿ ಬಿಲ್ಡ್ ಆಗುತ್ತೆ. ಸೊ ಆಗ ಬೇಗ ಕ್ಯೂರ್ ಆಗ್ತಾರೆ. ಈ ಆರೆಂಜು, ಲೆಮನ್ನು, ಆಮ್ಲ, ಪೈನಾಪಲ್, ಈ ಥರ ವಿಟಮಿನ್ ಸಿ ಇರೋ ರಿಚ್ ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ತೊಗೊಳ್ತಾ ಇದ್ದರೆ ಬೇಗ ಕ್ಯೂರ್ ಆಗ್ತಾರೆ. ಬರೀ ಅವಾಗಲೇ ಅಲ್ಲ, ಪ್ರತಿದಿನ ನಾವು ಯಾವುದೋ ಒಂದು ರೂಪದಲ್ಲಿ ವಿಟಮಿನ್ ಸಿನ ತೊಗೊಂಡ್ರೆ ಯಾವುದೇ ಒಂದು ಡಿಸೀಸಸ್ಸು ನಮ್ಮ ಹತ್ರಕ್ಕೂ ಬರೋಲ್ಲ. ಅದಂತೂ ಇದು. ಸೊ ಹಂಗಾಗಿ ಮಕ್ಕಳಿಗೆ ಏನಾದರೂ ಆರೆಂಜು, ಪೈನಾಪಲ್, ಈ ಥರ ಆಮ್ಲ ಜ್ಯೂಸು, ಈ ಥರದ್ದು ಯಾವುದಾದ್ರೂ ಒಂದು ಕೊಡೋದಕ್ಕೆ ಅಟ್ಲೀಸ್ಟ್ ಒಂದು ಲೆಮನ್ ಜ್ಯೂಸ್ ಆದರೂ ಮಾಡಿ ಕೊಟ್ಟರೆ, ಸ್ವಲ್ಪ ಸಾಲ್ಟು, ಸ್ವಲ್ಪ ಈ ಬೆಲ್ಲನಾದರೂ ಹಾಕ್ಬೋದು, ಇಲ್ಲ ಶುಗರ್ ಆದರೂ ಹಾಕ್ಬೋದು. ನಾನು ಶುಗರ್ ಯೂಸ್ ಮಾಡಲ್ಲ, ಬಟ್ ಅಣ್ಣ ಬಂದಿದ್ದಾನೆ ಅಂದ್ಬಿಟ್ಟು ಸ್ವಲ್ಪ ಶುಗರ್ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಇಲ್ಲ ಯೂಶ್ವಲಿ ಬೆಲ್ಲ, ಸ್ವಲ್ಪ ಸಾಲ್ಟು, ಏಲಕ್ಕಿ ಜಜ್ಜಿಬಿಟ್ಟು ಇದನ್ನು ಕೊಡ್ತಾಯಿದ್ದೆ. ಇನ್ನು ರಾತ್ರಿಗೆ ಸ್ವಲ್ಪ ರೈಸೇ ಮಾಡ್ತಾಯಿದ್ದೆ. ಸಾಂಬಾರಿತ್ತು, ತರಕಾರಿ ಸಾಂಬಾರು. ಸರಿ, ಸ್ವಲ್ಪ ಕೆಲಸ ಇತ್ತಲ್ಲ, ಹಾಗಾಗಿ ರೈಸ್ಗೆ ಇಡ್ತಾಯಿದ್ದೆ ನಾನು. ಅನ್ನಕ್ಕೆ ಸಾಂಬಾರಿತ್ತು ಅಂತ. ಇನ್ನು ನಾಳೆ ಬೆಳಗ್ಗೆನೇ 9:30 ಪೂಜೆ ಸ್ಟಾರ್ಟ್ ಆಗೋದ್ರಿಂದ ಸೊ ಬೇಗ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಇನ್ನು ನಾಳೆಗೆ ಸಾಂಬಾರು ಮತ್ತು ಸ್ವೀಟು ಎಲ್ಲ ಮಾಡೋದಿದೆ. ಸೊ ಹಂಗಾಗಿ ನಾಳೆನೂ ಫುಲ್ಲು ಅಡುಗೆ ಕೆಲಸ, ಒಂಥರ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ. ಸೊ ಪಾಪುದು ಫಸ್ಟು ಫಂಕ್ಷನ್ ಇದು, ಅನ್ನಪ್ರಾಶನ, ಅವಳು ಹುಟ್ಟಿದಾಗಿಂದನೂ. ಸೊ ನಮ್ಮ ಮನೇಲಿ ಫಸ್ಟ್ ಅನ್ನಪ್ರಾಶನ ಆಗುತ್ತೆ, ಆಮೇಲೆ ನಾಮಕರಣ, ಮುಡಿ, ಈ ಥರದ್ದೆಲ್ಲ ಒಂದೊಂದೇ ಬರುತ್ತೆ. ನಮ್ಮ ಕಡೆ ನಾಮಕರಣ ಎಲ್ಲ ಅರ್ಲಿಯಾಗೆಲ್ಲ ಇಡಲ್ಲ, 9 ಮಂತ್ಸ್ಗೆ ಇಡೋದು ನಾವು.
ಇನ್ನು ನಾನು ಅಮ್ಮ ತಂಗಿ ಎಲ್ಲ ಮಾತಾಡ್ಕೋತಾ ಇದ್ವಿ ನಾಳೆಗೆಲ್ಲ ಏನೇನು ಮಾಡಬೇಕು ಅಂತ. ಇನ್ನೆಲ್ಲ ಗೊತ್ತೇ ಇರುತ್ತಲ್ವ ಮನೆಯಲ್ಲಿ ನಮಗೆ, ಅದೇ ಏನಾದರೂ ನಾಳೆ ಏನಾದರೂ ಒಂದು ಅಕೇಶನ್ ಇದೆ, ಒಂದು ಹಬ್ಬ ಇದೆ, ಏನಾದರೂ ಇದೆ, ಒಂದು ಫಂಕ್ಷನ್ ಇದೆ ಅಂದರೆ ಸೊ ಮೊದಲು ಊಟಕ್ಕೆಲ್ಲ ಏನೇನು ಮಾಡಬೇಕು, ಮತ್ತು ಪೂಜೆಗೆಲ್ಲ ಹೆಂಗೆ ಎಷ್ಟು ಗಂಟೆಗೆ ಅದು ಇದು ಅಂತ ಅದನ್ನೇ ಮಾತಾಡ್ಕೊತಾ ಇದ್ವಿ. ಇನ್ನು ಸಿಂಪಲ್ಲಾಗೆ ನಾವಿಷ್ಟು ಜನನೇ ಅನ್ನಪ್ರಾಶನ ಮಾಡ್ಕೋತಾ ಇರೋದು. ಇದನ್ನು ಯೂಶ್ವಲಿ ಏನು ಗ್ರ್ಯಾಂಡಾಗಿ ಎಲ್ಲ ಮಾಡಲ್ಲ, ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋತೀವಿ. ಬೇಕು ಅನ್ನೋರು ದೇವಸ್ಥಾನದಲ್ಲೂ ಕೂಡ ಅನ್ನಪ್ರಾಶನ ಮಾಡಿಸ್ಕೋಬೋದು. ನಾನು ಪ್ರಕುಲ್ಗೆ ಲಶಿಕಾಗೆಲ್ಲ ಮನೆಯಲ್ಲೇ ಮಾಡಿಸಿದೆ. ಸೊ ಹಂಗಾಗಿ ಪಾಪಗೂ ಕೂಡ ಮನೆಯಲ್ಲೇ ಮಾಡಿಸ್ತಾಯಿದ್ವಿ. ಸಿಂಪಲ್ಲಾಗೇ ಇರುತ್ತೆ. ಪೂಜಾರಿ ಐನೋರು ಬಂದುಬಿಟ್ಟು ಶಾಸ್ತ್ರಬದ್ಧವಾಗೆಲ್ಲನೂ ಮಾಡಿಬಿಟ್ಟು ಹೋಗ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಮ್ಮ ಮನೆ ಹತ್ರನೇ ಇರೋ ಗಣೇಶ ದೇವಸ್ಥಾನದಲ್ಲಿರೋವಂಥ ಪೂಜಾರಿ. ಸೊ ಹಂಗಾಗಿ ಸ್ವಲ್ಪ ಪ್ರಿಪ್ರೇಷನ್ ಸ್ವಲ್ಪ ಲೇಟ್ ನೈಟ್ ಮತ್ತು ಅರ್ಲಿ ಮಾರ್ನಿಂಗ್ ಎದ್ದೊಳೋದು ಈ ಥರದ್ದೆಲ್ಲ ಇರುತ್ತೆ. ಸೊ ಇಷ್ಟೆಲ್ಲ ಇದೆ. ಸೊ ಫುಲ್ಲು ನೋಡಿ, ಕೆಲವೊಂದು ಕಡೆ ನಾನು ಹಾಗೆ ವಾಯ್ಸ್ ಓವರ್ ಹಂಗೆ ಹಾಕಿರ್ತೀನಿ, ರಾ ವೀಡಿಯೋಸ್ ಹಂಗೆ ಹಾಕಿರ್ತೀನಿ, ಶಾಸ್ತ್ರಗಳು ಹೇಳೋದು ಎಲ್ಲ. ಸೊ ರಾ ವೀಡಿಯೋ ವಾಯ್ಸ್ ಓವರ್ ಕೊಡೋದೆಲ್ಲ ನಾನು ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡ್ತೀನಿ, ಈ ಥರ ಫಂಕ್ಷನ್ಸ್ಗಳು ಆ ಥರದ್ದು ಏನಾದರೂ ಇದ್ದಾಗ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಓಕೆನಾ? ಫುಲ್ ನೋಡಿದ್ಮೇಲೆ ಲೈಕ್ ಮಾಡಿ. ಇನ್ನು ಬೆಳಗ್ಗೆ ನೋಡಿ ನಾನೊಂದು 5:15 ಅಲಾರಾಮ್ ಇಟ್ಕೊಂಡಿದ್ದೆ. ಅಮ್ಮ ಬಂದು 4:15 ಎಬ್ಸಿದ್ರು ಕರೆಕ್ಟಾಗಿ. ನಾನು ಹಂಗೋ ಹಿಂಗೋ ಉರುಳಾಡಿ 4:45 ಸೊ 5 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಶ್ ಅಪ್ ಎಲ್ಲ ಅಂದರೆ ಮಾಮೂಲಿ ಬ್ರಷು ಅದು ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಆದಮೇಲೆ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ 5 o'clock. ಯೂಶ್ವಲಿ ನನಗೆ ಟ್ರಿಪ್ಗಳು ಇರೋದ್ರಿಂದ ನನಗೇನೋ ಟೈಮಿಂಗ್ಸೇ ಗೊತ್ತಾಗಲ್ಲ. ರಾತ್ರಿ 1 ಗಂಟೆಗೂ ಎದ್ದಿದ್ದೀನಿ, 12ವರೆಗೂ ಎದ್ದಿದ್ದೀನಿ, ರಾತ್ರಿ ಎಲ್ಲ ನಿದ್ದೆ ಮಾಡ್ದಲ್ಲೇ ಇದ್ದೀನಿ 2-3 ದಿನ ಕಂಟಿನ್ಯೂಸ್ ಆಗಿ. ಸೊ ಆ ಥರ ಆಗುತ್ತೆ. ಇನ್ನು ಈ ಕಡೆ ಪೂಜೆ ಮಾಡೋದ್ರಿಂದ ಈ ಕಡೆ ಸೋಫಾ ತೊಗೊಂಬಂದು ಈ ಕಡೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಅಮ್ಮ ಗೋಮೂತ್ರ ಎಲ್ಲ ನಮ್ಮ ಮನೇಲಿ ಇದ್ದೇ ಇರುತ್ತೆ, ಅದನ್ನೆಲ್ಲ ಹಾಕಿ ಎಲ್ಲ ಒರೆಸ್ಬಿಟ್ಟು ಸೊ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ನಾನು ಅಡುಗೆಗೆ ಸಿದ್ಧತೆ ಮಾಡ್ಕೊತಾ ಇದ್ದೆ. ಮಾಮೂಲಿ ಚಿತ್ರಾನ್ನ, ಮೊಸಪ್ಪು, ಸ್ವೀಟ್ಗೆ ಪಾಯಸ, ಮತ್ತು ಪಾಪಕ್ಕೆ ತಿನ್ಸೋಕ್ಕೆ ಸಿಹಿ ಅನ್ನ ಮತ್ತು ರಾಗಿ ಸರಿದು ಕೂಡ ಆಗಲೇ ನಾವು ರಾಗಿ ಎಲ್ಲ ತೊಳೆದು ಚೆನ್ನಾಗಿ ಮೊಳಕೆ ಕಟ್ಟಿ ಮನೆಯಲ್ಲೇ ಚೆನ್ನಾಗಿ ಪುಡಿ ಮಾಡಿಕೊಂಡು ಜರಡಿ ಎಲ್ಲ ಹಿಡ್ಕೊಂಡು ರೆಡಿನೂ ಕೂಡ ಮಾಡ್ಕೊಂಡಿದ್ವಿ. 1 kg ಸ್ವಲ್ಪನೇ ಆಗ್ತಾ ಮುಗಿತಾ ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಅಂತ. ಇನ್ನು ಹೂವು ಎಲ್ಲ ಏನು ಫ್ರಿಜ್ಜಿಗೆ ಏನು ಎತ್ತಿಡಲ್ಲ, ನಾಳೆನೇ ಯೂಸ್ ಮಾಡೋದ್ರಿಂದ ಸೊ ಎಲ್ಲನೂ ಇಲ್ಲೇ ಇಟ್ಟಿದ್ರು. ಅದಕ್ಕೆ ಸ್ವಲ್ಪ ಕಲಶಕ್ಕೆಲ್ಲ ಬಿಂದಿಗೆ, ಬಾಳೆಲೆ ಅದನ್ನೆಲ್ಲನೂ ಇಟ್ಟಿದ್ರು. ಇನ್ನು ನಾನು ಸ್ವಲ್ಪ ಬಜ್ಜಿ, ಹಪ್ಪಳ, ಮಾಮೂಲಿ ಈ ಮಜ್ಜಿಗೆ ಮೆಣಸಿನ್ಕಾಯಿ, ಮೊಸಪ್ಪು, ಚಿತ್ರಾನ್ನ, ರಸಮ್ಮು ಮತ್ತು ಪಾಯಸ, ಇಷ್ಟೇ ಸಿಂಪಲ್ಲಾಗಿ ಒಂಥರ ಮಿನಿ ಹಬ್ಬದ ಊಟ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಏನಕ್ಕಂದರೆ ಬೇಗ ರೆಡಿ ಮಾಡಿಬಿಟ್ರೆ ಇನ್ನು ಸ್ನಾನ ಮಾಡ್ಕೊಂಡ್ಮೇಲೆ ಅಮ್ಮ ತಂಗಿ ನೈವೇದ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾರೆ ಮಾಡೋದಕ್ಕೆ. ಸೊ ಹಂಗಾಗಿ ಬರೀ ನಮಗೆ ತಿನ್ನೋದಕ್ಕೆ ಮಾತ್ರನೇ ನಾನೆಲ್ಲನೂ ರೆಡಿ ಮಾಡ್ತಾಯಿದ್ದೆ ಬೇಗ. ಏನಕ್ಕಂದರೆ ಮತ್ತು ಪೂಜೆ ಅದು ಇದು ಲೇಟ್ ಆಗೋಗುತ್ತೆ, ಮತ್ತು ಅವಾಗ ಅಡುಗೆ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಈಗಲೇ ಎಲ್ಲ ರೆಡಿ ಮಾಡಿ ಇಟ್ಟರೆ ಪೂಜೆ ಆಗಿದ ತಕ್ಷಣ ಪಟ್ಟಂತ ಊಟ ಮಾಡ್ಬೋದು. ಏನಕ್ಕಂದರೆ ಈಗ ಯಾರೂ ಹಸುಕೊಂಡು ಇರೋರಿಲ್ಲ. ಸೊ ಉಪವಾಸ ಅಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ಹಂಗೆ ಆಗಿಬಿಟ್ಟಿದೆ, ಫುಡ್ ಕೂಡ ಹಾಗೆ ಇದೆ. ಸೊ ನಮ್ಮಲ್ಲಿ ಏನಿದೆ ಇಮ್ಯುನಿಟಿ ಕೂಡ ಹಂಗೆ ಇದೆ. ಹಾಗಾಗಿ ಯಾರು ಉಪವಾಸ ತುಂಬ ಕಡಿಮೆ ಇವಾಗ. ಬಟ್ ತುಂಬ ಕಷ್ಟ ಇವಾಗಿನ ಫುಡ್ಡು, ಇದು ಕೆಮಿಕಲ್ಸ್ ಅದು ಇದು ಅಂದ್ಕೊಂಡು ಉಪವಾಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಇರೋದಕ್ಕೂ ಕೂಡ ಆಗಲ್ಲ. ಇನ್ನು ನಾನು ಬೆಳಗ್ಗೆ ಅಡುಗೆ ಮಾಡ್ತಾ ಜೊತೆಗೆ ಒಂದು ಸ್ವಲ್ಪ ಹಾಟ್ ವಾಟರ್ ತೊಗೊಳ್ತೀನಿ ಪ್ರತಿದಿನ. ಇಲ್ಲ ಏನೋ ಒಂದು ರೂಪದಲ್ಲಿ ಆಮ್ಲ ಜ್ಯೂಸು, ಗ್ರೇಪ್ಸ್ ವಾಟರು, ಇಲ್ಲ ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಹಾಟ್ ವಾಟರ್ ಆದರೂ ನಾನು ಕುಡಿತೀನಿ. ಸೊ ಇದು ನಂದು ಬೆಳಗ್ಗೆ ಎದ್ದ ತಕ್ಷಣ ರೊಟೀನ್ ಇರುತ್ತೆ. ಹಾಗಾಗಿ ನಾನು ಯಾವಾಗಲೂ ಸ್ಲಿಮ್ ಆಗಿರೋದಕ್ಕೆ ಇದೇ ರೀಸನ್. ಎಲ್ಲೂ ನನಗೆ ಫ್ಯಾಟ್ ಸ್ಟೋರ್ ಆಗೋಲ್ಲ, ಸೊ ದಪ್ಪ ಆಗಲ್ಲ. ಸೊ ಎಷ್ಟೇ ಒಂದಿದು ಏಜ್ ಆದ್ರೂ ಸ್ಲಿಮ್ ಆಗಿಯೇ ಇರೋದು. ಸೊ ಇದೇ ರೀಸನ್ನು. ಸೊ ಫಸ್ಟ್ ನಮ್ದು ಏನಿದೆ ಅದು ನೋಡ್ಕೋಬೇಕು. ಇಲ್ಲೆಲ್ಲ ಬೋಂಡ ಎಲ್ಲ ಏನೋ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೀಳ್ಬಿಟ್ಟು ಮಧ್ಯಕ್ಕೆ. ಆಮೇಲೆ ತಿನ್ನೋವಾಗ ಬಿಸಿ ಹಾಕೋಣ ಅಂದ್ಬಿಟ್ಟು ಇಲ್ಲಿ ಮೊಸಪ್ಪು ರೆಡಿ ಆಯಿತು. ಇನ್ನು ಇಲ್ಲಿ ಪಾಯಸಕ್ಕೂ ಕೂಡ ರೆಡಿ ಆಗ್ತಿದೆ. ಒಂದು ಸ್ವಲ್ಪ ಏನೇನೋ ಶಾವಿಗೆ ಎಲ್ಲ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ತುಪ್ಪದಲ್ಲಿ. ಇದು ಒಂದು ಸ್ವಲ್ಪ ಹೆಸರುಬೇಳೆ ಫ್ರೈ ಮಾಡಿಕೊಂಡು ಇದು ಕೂಡ ಕುದೀತಿದೆ.
ಟೈಮ್ ಬಂದು 8 ಆಗಿದೆ. ಸೊ ಸಿಂಪಲ್ಲಾಗಿ ರೆಡಿ ಆಗಿದ್ದೀವಿ. ಮನೆಯಲ್ಲೇ ಪೂಜೆ 9ಗೇನೋ ಪೂಜಾರಿ ಐನೋರು ಬರ್ತಾರೆ. ಸೊ ಅವರೊಂದು ಅರ್ಧ ಗಂಟೆಗೆಲ್ಲ ರೆಡಿ ಮಾಡ್ಕೊತಾರೆ. 9:30 to 10:30 ಬೆಳಗ್ಗೆ ಎದ್ದು ಅಡುಗೆ ಎಲ್ಲ ಮಾಡಿ, ಸೊ ಪಾಪುಗೆ ತಿನ್ಸೋದಕ್ಕೆ ರಾಗಿ ಸರಿ ಏನು ಸಿಹಿ ಅನ್ನ ಅಂತಾರಲ್ಲ ಅದೆಲ್ಲ ರೆಡಿಯಾಗಿದೆ. ಸೊ ಅವ್ರು ಬಂದರೆ ಮುಗೀತು, ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಸೊ ನಂದು ಸಿಂಪಲ್ಲಾಗೆ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಲಶಿಕಾಗಂತೂ ಫುಲ್ ಫ್ರೆಂಡ್ಲಿ ಆಗಿಬಿಡ್ತಾಳೆ. ಮನೆಗೆ ಯಾರೇ ಬರಲಿ, ಗೊತ್ತಿರೋರು ಬರಲಿ ಇಲ್ಲ ಹೊಸಬ್ರು ಬರಲಿ, ಯಾರೇ ಬರಲಿ ಬೇಗ ಫ್ರೆಂಡ್ಶಿಪ್ ಮಾಡ್ಕೊಂಬಿಡ್ತಾಳೆ. ಬೇಗ ಫ್ರೆಂಡ್ಲಿ ಆಗಿಬಿಟ್ಟು ಅವ್ರ ಜೊತೆ ಫುಲ್ ಆಟಾಡ್ತಾನೆ ಇರ್ತಾಳೆ. ಬೆಳಗ್ಗೆಯಿಂದ ಸಂಜೆವರೆಗೂ ವಿತೌಟ್ ರೆಸ್ಟು ಆಟಾಡ್ತಾನೆ ಇರ್ತಾಳೆ. ಅವಳಿಗೆ ಬೇಜಾರು ಆಗೋಲ್ಲ, ಅವಳಿಗೆ ಸುಸ್ತು ಆಗೋಲ್ಲ, ಆ ಥರ ಆಟಾಡ್ತಾನೆ ಇರ್ತಾಳೆ. ಇನ್ನು ಇಬ್ಬರು ಅವರು ರೆಡಿಯಾಗಿ ಕೂತಿದ್ದಾರೆ. ಅಮ್ಮ ಇನ್ನು ಪೂಜೆ ಮಾಮೂಲಿ ಮನೆಯಲ್ಲಿ ಪೂಜೆ ಮಾಡ್ತಿದ್ದಾರೆ ಐನೋರು ಬರೋದಕ್ಕಿಂತ ಮುಂಚೆ. ಸೊ ಇವ್ರು ಬಂದಮೇಲೆ ಮತ್ತೆ ಐನೋರು ಬಂದು ಪೂಜೆಗೆಲ್ಲ ಏನೇನು ಬೇಕೋ ಕಲಶಕ್ಕೆ ಅನ್ನಪೂರ್ಣೇಶ್ವರಿದು ಸ್ಥಾಪನೆ ಮಾಡಿಬಿಟ್ಟು ಪೂಜೆ ಮಾಡ್ತಾರೆ, ಅನ್ನಪ್ರಾಶನ ಆಗಿರೋದ್ರಿಂದ. ಸೊ ಈ ಥರ ಇನ್ನು ನಾನು ಕೂಡ ರೆಡಿ ಆಗಿದ್ದೀನಿ. ಸ್ವಲ್ಪ ದುಂಡ್ಮಲ್ಗೆ ಘಮ್ ಅಂತ ಇತ್ತು. ಸೊ ಅದಾದಮೇಲೆ ನಾನು ಮುಡ್ಕೊಂಡೆ, ಮರ್ತೇ ಹೋಗ್ಬಿಟ್ಟಿದೆ. ತಂದಿದ್ರು ಬಟ್ ಮುಡ್ಕೊಳ್ಳೋದು ನಾನು ಮರ್ತೇ ಹೋಗ್ಬಿಟ್ಟಿದೆ. ಸರಿ ಮತ್ತು ಆಮೇಲೆ ಅದನ್ನು ಮುಡ್ಕೊಂಡು ಸ್ವಲ್ಪ ಎಲ್ಲನೂ ರೆಡಿಯಾಗಿದೆ, ಅಡುಗೆ ಎಲ್ಲ ರೆಡಿಯಾಗಿದೆ. ಐನೋರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಅಂತ ಬಂದೇ ಬಿಟ್ಟರು ಅವರು ಕೂಡ. ಬಂದು ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಸೊ ಹಿಂದೆಗಡೆ ಬ್ಯಾಕ್ ಡ್ರಾಪ್ ಎಲ್ಲ ಹಾಕ್ತೀವಿ ಅಂದಿದ್ದಕ್ಕೆ ಸರಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ, ಸೊ ಇಲ್ಲಿ ಮಾಡೋಣ ಇಲ್ಲೇ ಚೆನ್ನಾಗಿರುತ್ತೆ ಅಂತ ಅಂದರು. ಸೊ ಹಂಗಾಗಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಕಲಶಕ್ಕೆ ಎಲ್ಲ ಮತ್ತು ಪೂಜೆಗೆ ಏನೇನು ಸಿದ್ಧತೆ ಬೇಕು. ಅವರೊಂದು ಸ್ವಲ್ಪ ಈ ದರ್ಬೆ ಇದನ್ನೆಲ್ಲ ತೊಗೊಂಡು ಬಂದಿದ್ದರು. ಸೊ ನಮಗೆ ತುಂಬ ಪರಿಚಯ ಇರೋ ಪೂಜಾರಿ ಮತ್ತು ಗೊತ್ತಿರೋ ಪೂಜಾರಿ, ಸುಮಾರು ವರ್ಷದಿಂದ ಇವರೆಲ್ಲ ನಮ್ಮ ಮನೆ ಗೃಹ ಪ್ರವೇಶ ಮಾಡಿಕೊಟ್ಟಿರೋರು, ಪ್ರಕುಲ್ಗೆಲ್ಲ ನಾಮಕರಣ ಮಾಡಿಕೊಟ್ಟಿರೋರು. ಸೊ ಸುಮಾರಾಗಿ ನಮ್ಮ ಮನೆ ಫಂಕ್ಷನ್ಸ್ಗೆಲ್ಲ ಜಾಸ್ತಿ ಇವರೇ ಬಂದಿರೋದು. ಸೊ ಬನ್ನಿ ಪೂಜೆ ಎಲ್ಲ ಆಗುತ್ತೆ. ಸೊ ಹಾಗೆ ನಾನು ವಾಯ್ಸ್ ಓವರ್ ಏನು ಕೊಡೋಲ್ಲ, ರಾ ವೀಡಿಯೋಸ್ನೇ ಹಾಕ್ತೀನಿ. రెండు అట్లా పట్టుకో. మనకే రాదు, వాళ్ళకే వస్తుంది. నేను తిట్టాను వద్దమ్మా తీసి లాస్ట్ ప్లేట్ ఊరుకోండి లక్ష్మి, సన్ పాపకి అట్లా కొడతాను. ఏంటది మరి తీట్లు ఎక్కువ లేపో ఏపో अनः उषतीर्यो मातरः तस्मा अरङ्घामावोत्सिक्ष्मयाजमताम् आपूचनयताचनः दीपलक्ष्मी देवता नमः ध्यानावाहनादीं षोडशोत्तरपूजां दीपलक्ष्मी देवता नमः दिव्यधूमाग्रापयामि सप्ताञ्चमेशा प्रजामार्दनजा आयुष्यमस्तु आरोग्यमस्तु दीर्घम्
गुरुभ्यो नमः गुरुदेवो महादेवो गुरुदेव सदाशिवः गुरु साक्षात् परब्रह्म तस्मै श्री गुरवे नमः गुरवे सर्वलोकानां वातेन सगरेण रक्षां यजमानस्य द्रौपद्याः दक्षिणहस्तेन रक्षाबन्धनं बद्धहीताम् ॐ बृहस्रामा शत्रुदृष्टिं दिष्टबोध्या च पीतमग्रवीरम् इन्द्रस्तोमेन पञ्चदशेन मध्यविदं वातेन सगरेण रक्षां रक्षादृढमुहूर्तं ಸುಮುಹೂರ್ತಮಸ್ತೋಸಿದ್ದನಗಳಲ್ಲಿ ಮತ್ತು ಮನೆದೇವರು ಲಕ್ಷ್ಮೀ ವೆಂಕಟೇಶ್ವರ ಆಶೀರ್ವಾದ ಇರಲಿ. ಅವರಿಗೆ ವಿದ್ಯಾಲಯ ಅಭಿವೃದ್ಧಿಯಾಗಿ ಒಳ್ಳೆಯ ವಿದ್ಯಾವಂತಿಯಾಗಿ ಬುದ್ಧಿವಂತೆಯಾಗಿ ಸಮಾಜಕ್ಕೆ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಅನ್ನ ಕೊಡ್ತಕ್ಕಂಥ ಶಕ್ತಿ ಕೊಡ್ತಾಯಿ ಅಂತ ಹೇಳಿ ಅನ್ನಪೂರ್ಣೇಶ್ವರಿ ಹಬ್ಬವನ್ನು ಸ್ಮರಣೆ ಮಾಡಿಕೊಂಡ್ರಿ ನಿಧಾನ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಇವತ್ತು ಇವರು ರಾಜಗೋಪಾಲ್ ಅವರಿಂದ ಎಷ್ಟೋ ಜನಕ್ಕೆ ಕೆಲಸ ಮಾಡ್ತಿದ್ದಾಗ ಇದು ಮಾಡ್ತಾರೆ, ಎಲ್ಲರಿಗೂ ಅನುಕೂಲ ಕುಟುಂಬಗಳು ನಡೀತಾ ಇದೆ. ಹಾಗೆ ಇವರು ಅದೇ ರೀತಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ, ಇವರಿಂದ ನೂರಾರು ಜನಕ್ಕೆ ಅನ್ನ ಸಿಗ್ತಕ್ಕಂಥ ಶಕ್ತಿ ಕೊಡುವ ತಾಯಿ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಸ್ಮರಣೆ ಮಾಡ್ಕೊಳ್ಳಿ. ಓಂ ಆಗಮಾರ್ತಾಂತರೇವಾನಾಂ ಗಮನಾರ್ತಾಂತ ರಕ್ಷಸಾಂ ಕುರ್ಯಾತ್ ಘಂಟಾರವಂ ಭಕ್ತ್ಯಾ ದೇವತಾಹ್ವಾನಲಾಂಛನಂ ಶುಭೇ ಶೋಭನ ಮುಹೂರ್ತೆ ಹಾದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಹಕಲ್ಪೆ ವೈವಸ್ವತಾಂ ಮಂತರೆ ಕಲಿಯುಗೆ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಶರೀರೆ ವರ್ತಮಾನೆ ಸಂಚಿತ ಸೂಚಿತ ದುಷ್ಟ ಅರಿಷ್ಟ ಪೀಡ ಪರಿಹಾರಾರ್ಥಂ ನವನವಜನಿತ ತಾಪತ್ರಯ ನಿವಾರಣಾರ್ಥಂ ಕೃಷಿ ಕ್ಷೇತ್ರೆ ಉದ್ಯೋಗ ಕ್ಷೇತ್ರೆ ವ್ಯಾಪಾರ ಕ್ಷೇತ್ರೆ ಹೋಗಿ ಫಲಾಸಮಾಯುಕ್ತಂ ನಾಗಬಲ್ಗೇತರತಂ ಕರ್ಪೂರಸಂಯುಕ್ತಂ ತಾಂಬೂಲಂ ಪ್ರದರ್ಶಿತಂ ಬ್ರಹ್ಮಾಪಂ ದ್ವೀರ್ಯಾಮಿ ನೈವೇದ್ಯಂ ಸಮರ್ಪಯಾಮಿ ನೈವೇದ್ಯಾಚರಣಾನಂತರ ಆಚಮನೀಯಂ ಸಮರ್ಪಯಾಮಿ ಪುತ್ರನೀರಾಜನಂ ದರ್ಶಯಾಮಿ ಸರ್ವಮಂಗಲಮಾಂಗಲ್ಯೆ ಶಿವೆ ಸಾಂ ಓಂಕಾರಂ ಪ್ರಣಾಮಕೇತ್ವಾಂ ಓಂ ಪವಿತ್ರಂ ತೇ ವಿದಿತಂ ಬ್ರಹ್ಮಣಸ್ಪದೇ ಪ್ರಬರ್ಘಾತ್ರಾಣಿ ಪರಿಯೇಷ ವಿಶ್ವತಃ ಆದಪ್ನೋರ್ನೋತದಾಮಾಶುತಾಶುತಾಸಾಂ ಹಿದ್ದಂತ ಸಮಾಶತಾಃ ಪವಿತ್ರಂ ಧಾರಯೀತೋ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷಾ ದೇವಮಾತ್ಮಾನ ಸಂಪ್ರೋಕ್ಷಾಂ ದಶ ದಿಶಿ ಸಂಪ್ರೋಕ್ಷಾಂ ಆಚಾರ್ಯಃ ಸರಸಿ ಸಂಪ್ರೋಕ್ಷಾಂ ವಂದನಾತ್ ಅವಕುಂಠಿತೋ ಭುವಾಂ ವರದೋ ಭುವಾಂ ವ್ಯಾಪ್ತೋ ಭುವಾಂ ಇತಿ ಷಣ್ಮುದ್ರಾ ಪ್ರದರ್ಶಾಂ ಏಕರತ್ನಾನೀಯಂ भजे नमः पार्वती ಮಂಗಳಾರತಿ ಬೆಳಗಿರೆ ಶುಭ್ರ ಸ್ನಾನವ ಮಾಡಿ ನರಿಧಿರೆ ವಜ್ರಪೀಠದಿ ನೆಲೆಸಿದೆ ತಿದ್ದಿ ತಿಲಕವ ತೀಡಿದಂಥ ಮುದ್ದು ಮಂಗಳ ಗೌರಿ. ಆ ಮಗುವಿನ ಭವಿಷ್ಯ ಉಜ್ವಲವಾಗಿದೆ ಅಂತ ಹೇಳಿ ಈ ಪೂಜೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಸಹ ಭಗವಂತನ ಆಶೀರ್ವಾದ ಇರಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರೂ ಸಹ ಅಕ್ಷತೆಯನ್ನು ಆರಿಸಿ ಆಶೀರ್ವದಿಸಿ ಶತಮಾನಂ ಭವತಿ ಶತಾಯುಷ್ಯೇಂದ್ರಿಯ ಆಯುಷ್ಯೇಂದ್ರಿಯ ವಿಶ್ರೀಂ
स्तन्ताञ्जमीषा प्रजावार्धनञ्जाः आयुष्यमस्तु आरोग्यमस्तु उत्तरोत्तरावृद्धस्तु अन्नपूर्णेश्वरी लक्ष्मी वेङ्कटेश्वर स्वामी कृपा प्रसाद सिद्धिरस्तु दीर्घमायु